ಸಾಕಂತೆ ಸಾಕು ತಿನ್ನ. ಅಜ್ಜಿ ಇಷ್ಟೊಂದು ತಿಂದ್ರೆ ಆಮೇಲೆ ಹೊಟ್ಟೆ ಬಂದ್ಬಿಡುತ್ತೆ ನಂಗೆ. ನಾನು ಒಂದು ಸ್ವಲ್ಪ ಫಿಗರ್ ಮೇಂಟೈನ್ ಮಾಡೋದು ಬೇಡವಾ? ಆಮೇಲೆ ನನ್ನ ಮಾರ್ಕೆಟ್ ವ್ಯಾಲ್ಯೂ ಕಮ್ಮಿ ಆಗ್ಬಿಡುತ್ತೆ. ಎಂತ ಫಿಗರ್ ಅಂತೆ ಫಿಗರ್. ಕಲ್ ತಿಂದು ಕಲ್ ಕರಗಿಸೋ ವಯಸ್ಸು ನಿಂದು. ತಿನ್ನು ಹಾಕಿಸ್ಕೊಂಡು. ಕಲ್ ತಿಂದು ಕರ್ಗಿಸ್ಕೊಳ್ಳೋ ವಯಸ್ಸಾ? ಐ ಮೀನ್ ಈ ಥರದ್ದು ಒಂದು ಕಾನ್ಸೆಪ್ಟ್ ಇದೆಯಾ? ಐ ಮೀನ್ ನಾನು ಇನ್ನೂ ತಿಳ್ಕೊಬೇಕಾಗಿರೋದು ತುಂಬ ಇದೆ ಅನ್ಸುತ್ತೆ. ಅಜ್ಜಿ ಇವತ್ತು ತಿಂಡಿ ಏನೋ ಡಿಫ್ರೆಂಟ್ ಆಗಿದೆಯಲ್ಲ, ಅದಕ್ಕೆ ಇನ್ನೊಂದು ಸ್ವಲ್ಪ ಬಡಿಸಿ. ಬೇಡಮ್ಮ ಬಡಿಸ್ಬೇಡ. ಓಹೋ ಅದೇನೋ ಫಿಗರು ಮೇಂಟೈನ್ ಮಾಡೋದು ಅದು ಇದು ಅಂತೆ. ಅಯ್ಯೋ ಅಜ್ಜಿ, ಸಾಯಂಕಾಲ ಜಿಮ್ಗೆ ಹೋಗಿ ಎಲ್ಲ ಬ್ಯಾಲೆನ್ಸ್ ಮಾಡ್ಬಿಡ್ತೀನಿ. ಓಕೆ ಅದಕ್ಕೆ ಹೇಳೋದು ಮೊದಲೇ ಬೇಡ ಅನ್ಬಾರ್ದು ಅಂತ. ಮಾರ್ನಿಂಗ್. ಓ ಗುಂಡು ಬಂದ್ಯಾ? ಬಾ ತಿಂಡಿ ತಿಂಡಿ. ಏನು ತಿಂಡಿ? ಓಹೋ, ಎಲ್ಲ ನನಗೆ ಇಷ್ಟ ಆಗೋ ತಿಂಡಿಗಳನ್ನೇ ಮಾಡಿಬಿಟ್ಟಿದ್ದೀರಾ? ನಿನಗೋಸ್ಕರನೇ ಇದನ್ನೆಲ್ಲ ನಿನ್ನ ಹೆಂಡತಿ ಅವಳ ಕೈಯಾರೆ ಮಾಡಿರೋದು. ಹೌದಾ? ಫುಲ್ಲವು. ಒಂದು ನಿಮಿಷ ಬಂದೆ. ಮತ್ತೆ ಫೋನ್ ಮಾಡಿದ್ನಲ್ಲ, ಮತ್ತೇನು ತಲೆ ತಿನ್ನಕ್ಕೆ ಫೋನ್ ಮಾಡ್ದವ್ರೆ? ಏಯ್, ಬೆಳಗ್ಗೆದೆಲ್ಲ ವಿಚಿತ್ರವಾಗಿ ನಡೀತಾ ಇದೆ ಕಣೋ. ಇಲ್ಲಿ ಡೈನಿಂಗ್ ಟೇಬಲ್ ಹತ್ರ ಬಂದ್ರೆ ಏನಾಗ್ತಾ ಇದೆ ಅಂತ ಗೊತ್ತಾಗ್ತಲ್ಲ. ಎಲ್ಲ ನನ್ಗೆ ಇಷ್ಟವಾಗಿರೋ ತಿಂಡಿ ಮಾಡ್ಬಿಟ್ಟಿದ್ದಾರೆ ಕಣೋ. ಅಪ್ಪ ತಂದೆ, ಕಂಗಾಲಾಗೋ ವಿಷಯನೇನೋ ಇದು ಅಲ್ವಾ? ನಿನಗೆ ಇಷ್ಟವಾದ ತಿಂಡಿನ ನಿಮ್ಮ ಮನೇಲಿ ಮಾಡಿದೆ, ಇನ್ನೇನು ಪಕ್ಕದ ಮನೆಲ್ಲ ಮಾಡ್ತಾರೆ? ಮನೇಲಿ ಆ ಪಾರ್ಟಿ ಶೆಫ್ಗಳನ್ನ ಇಟ್ಕೊಂಡಿದ್ಯಪ್ಪ, ವೆರೈಟಿ ಇಷ್ಟು ತಿಂಡಿಗಳನ್ನ ಮಾಡಕ್ಕೆ ಅಂತ ಇಟ್ಟಿದ್ಯಾ. ಅವ್ರು ಅದನ್ನ ಮಾಡ್ತಾ ಇದ್ದಾರೆ. ಸುಮ್ಮನೆ ತಿನ್ನೋದು ಬಿಟ್ಟು ನನ್ನ ತಲೆ ತಿಂತಾ ಇದೆ. ಅಪ್ಪ, ನೀನು ಯಾಕೆ ಅಷ್ಟೊಂದು ಅರ್ಜೆಂಟ್ ಬೀಳ್ತೀಯಾ? ನಾನು ಹೇಳಿದನ್ನು ಸರಿಯಾಗಿ ಕೇಳಿಸ್ಕೊಳೋ. ಆಯ್ತು, ಅದೇನು ಹೇಳಪ್ಪ. ಏಯ್, ಅಡುಗೆ ಮಾಡಿದ ಶೆಫ್ಗಳೆಲ್ಲ ಕಣೋ, ಭೂಮಿಕಾ ಅವರು. ಅದು ನನ್ನನ್ನು ಕೇಳ್ದೇನೆ ನನಗೆ ಇಷ್ಟ ಆಗಿರೋ ತಿಂಡಿಗಳನ್ನೆಲ್ಲ ಮಾಡ್ಬಿಟ್ಟಿದ್ದಾರೆ ಕಣೋ. ನನಗೆ ಅದು ಯೋಚನೆ ಆಗ್ತಾ ಇರೋದು. ಏನೋ ಗೆಳೆಯ ನೀನು, ಬೆಳಗ್ಗೆನೆ ಇಲ್ಸಲ್ಲದ ವಿಷಯಗಳನ್ನ ಹೇಳಿ ಅಳೋ ಥರ ಮಾಡ್ತಾ ಇದ್ದಲ್ಲ. ಇಷ್ಟವಾಗಿರೋ ತಿಂಡಿ ಮಾಡಿದಾರೆ ಅಂದ್ಮೇಲೆ ಮುಚ್ಕೊಂಡು ತಿನ್ಬೇಕು ತಾನೆ. ಡೌಟ್ ಪಡೋ ವಿಷಯನೇನೋ ಇದು. ಯಾಕೋ ಹಿಂಗೆ ಫೋನ್ ಮಾಡಿ ತಲೆ ತಿಂತಾ ಇದ್ಯಾ? ಮನ್ಸ ನಾನು ನೀನು. ಏಯ್, ಫ್ರೆಂಡು ಅಂತ ನೀನು ಫೋನ್ ಮಾಡಿದ್ರೆ ಯಾಕೋ ಹಿಂಗೆಲ್ಲ ಮಾತಾಡ್ತೀಯಾ? ಇನ್ನೆಂಗೋ ಮಾತಾಡಲಿ ಗೆಳೆಯ. ಲೈ, ನಾನು ನಿನಗಾಗಲೇ ಹೇಳ್ದೆ ತಾನೆ, ಹೆಂಡ್ತಿರು ಗಂಡಂದ್ರಿಗೆ ಈ ಥರ ಏನೇ ಮಾಡಿದ್ರು ತಮ್ಮ ಪ್ರೀತಿನ ತೋರಿಸ್ಕೊಳಕ್ ಮಾಡ್ತಾರೆ ಅಂತ. ಅರ್ಥ ಮಾಡ್ಕೊಳೋ. ನೋಡೋ, ಇದು ಬರೀ ತಿಂಡಿ ಅಲ್ಲ ಕಣೋ, ಅತ್ತಿಗೆ ನಿನ್ನ ಮೇಲಿಟ್ಟಿರೋ ಪ್ರೀತಿನ ತೋರಿಸ್ತಾ ಇರೋ ಪ್ಯಾರಾಮೀಟರ್ ಇದು. ಇದು ಪ್ರೇಮದ ಕಾಣಿಕೆ ಕಣೋ, ಪ್ರೀತಿಯ ಸಂಕೇತ ಅಂತ ಹೇಳಿದ್ರು ತಪ್ಪಾಗಲ್ಲ. ನೋಡಪ್ಪ, ಅತ್ತಿಗೆ ನಿನಗೋಸ್ಕರ ಪ್ರೀತಿಯಿಂದ ಮಾಡಿರೋ ತಿಂಡಿನ ನೀನು ಪ್ರೀತಿಯಿಂದ ತಿಂದುಬಿಟ್ಟು ಬೇಗ ಆಫೀಸಿಗೆ ಬಾಪ. ನಾನು ಹೊರಡ್ತೀನಿ. ಓಕೆ, ಬಾಯ್. ಅಯ್ಯೋ ಪಾಪಚ್ಚಿ ನಮ್ಮ ಗೆಳೆಯ, ಅತ್ತಿಗೆ ಪ್ರೀತಿಯಲ್ಲಿ ಸಿಕ್ಕಾಕೊಂಡು ಕನ್ಫ್ಯೂಷನಲ್ಲಿ ಒದ್ದಾಡ್ತಾ ಇದ್ದಾನೆ. ನಮಗೆ ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್ಲು. ಒಂದು ಸರ್ತಿ ಫಸ್ಟ್ ಗೇರ್ಗೆ ಹಾಕಿ ಗಾಡಿನ ಮೂವ್ ಆಗಲಿ, ಆಮೇಲೆ ಟಾಪ್ ಗೇರಲ್ಲೇ ಹೋಗ್ತಾ ಇರ್ತಾನೆ.
ಐಸ್ ಕ್ರೀಮ್ ತಗೊಂಡ್ಬರ್ತೀನಿ. ತಗೋ. ಥ್ಯಾಂಕ್ ಯು. ಚೆನ್ನಾಗಿದ್ಯಾ? ಜೀವ, ನನ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ನನ್ಗೆ ಹೀಗೆ ಯಾವಾಗ್ಲೂ ನಿನ್ ಜೊತೆ ಪ್ರೈವಸಿನ ಎಂಜಾಯ್ ಮಾಡ್ಕೊಂಡಿರ್ಬೇಕು ಅಂತ ಇಷ್ಟ. ಏನೋ ಒಂಥರ ತುಂಬಾ ಖುಷಿ ಆಗ್ತಾ ಇದೆ. ಹೌದು, ನನ್ಗೆ ಹೀಗೆಲ್ಲ ಅನ್ನಿಸ್ತಾ ಇದೆ, ನಿನ್ಗೇನು ಅನ್ನಿಸ್ತಾ ಇಲ್ವಾ? ಯಾಕೆ ಅನ್ಸಲ್ಲ? ನಾನು ಮನುಷ್ಯನೇ ತಾನೆ. ಹೌದಾ? ನಿಜವಾಗ್ಲು ನೀನ್ ಮನುಷ್ಯನಾ? ನನ್ಗೆ ಗೊತ್ತೇ ಇರ್ಲಿಲ್ಲ, ಹೊಸ ವಿಷಯ. ಇದು ಜೋಕಾ? ಇದಕ್ಕೆ ನಾನು ನಗ್ಬೇಕಾ? ಯೋ ವಿಶ್, ಫೋರ್ಸ್ ಏನೂ ಇಲ್ಲ. ಇಂಥದಕ್ಕೇನು ಕಮ್ಮಿ ಇಲ್ಲ. ಆಕ್ಚುಲಿ ಮಹಿ, ನನಗೂ ನಿನ್ನ ಥರ ಪ್ರೈವಸಿನ ಎಂಜಾಯ್ ಮಾಡಬೇಕು ಅಂತ ಆಸೆ ಇದೆ. ಆದರೆ ನಮ್ಮ ಪ್ರಪಂಚದಲ್ಲಿ ನಾವಿಬ್ಬರೇ ಅಲ್ವಲ್ಲ. ನಮ್ಮ ಜೊತೆ ಅಪ್ಪ, ಅಮ್ಮ, ಅಕ್ಕ, ತಂಗಿ ಇವರೆಲ್ಲರೂ ಸೇರಿ ನಮ್ಮ ಪ್ರಪಂಚ ಆಗಿದೆ. ಅದಕ್ಕೆ ನಮಗೆ ಬೇಕಾದಾಗ ಇರೋಕ್ಕಾಗಲ್ಲ. ಕೆಲವೊಂದು ಸರಿ ನಾನು ತುಂಬ ರಿಸರ್ವ್ಡ್ ಆಗಿರ್ತೀನಿ. ಅದು ನಿನಗೆ ರೂಡ್ ಅನ್ಸ್ಬೋದು. ಐ ಆಮ್ ಸಾರಿ ಮಹಿ. ನನ್ಗೆ ಅರ್ಥ ಆಗುತ್ತೆ ಜೀವ, ಆದ್ರೆ ನಮ್ಮ ಲೈಫು ನಮ್ಗೆ ಇಂಪಾರ್ಟೆಂಟ್ ಅಲ್ವಾ? ನಮ್ಮ ಲೈಫ್ನೇ ಪಕ್ಕಕ್ಕಿಟ್ಟು ನಾವೇನೇ ಮಾಡಿದ್ರು ಅದು ಮೀನಿಂಗ್ಲೆಸ್ ಅಲ್ವಾ? ನಮ್ದು ಅಂತ ಒಂದು ಲೈಫ್ ಇದೆ ಅಂದಮೇಲೆ ಅದಕ್ಕೆ ಪ್ರೈವಸಿನೂ ನಾವೇ ಕ್ರಿಯೇಟ್ ಮಾಡ್ಕೋಬೇಕು ಜೀವ. ಎಲ್ಲ ನಮ್ಮ ಕೈಲೇ ಇದೆ. ನಾನು ನೋಡೋರ್ ಕಣ್ಣಿಗೆ ಹೇಗೆ ಕಾಣಿಸ್ಬಹುದು, ಆದ್ರೆ ನನಗೂ ಎಲ್ಲ ಹುಡುಗಿರ್ ಥರನೇ ಏನೇನೋ ಆಸೆಗಳಿದೆ. ನಾನು ಯಾವಾಗಲೂ ನಿನ್ನ ಜೊತೆನೇ ಇರಬೇಕು, ನಾನು ಯಾವಾಗಲೂ ನಿನ್ಗೆ ಅಂಟ್ಕೊಂಡೇ ಇರಬೇಕು, ನೀನು ನನಗೆ ಕೇರ್ ಮಾಡಬೇಕು, ನೀನು ನನಗೆ ಯಾವಾಗಲೂ ಪ್ಯಾಂಪರ್ ಮಾಡ್ತಾ ಇರಬೇಕು, ಹೀಗೆ ಏನೇನೋ ಆಸೆಗಳಿವೆ. ಇಷ್ಟೆಲ್ಲ ಆಸೆ ಇಟ್ಕೊಂಡಿರೋಳಿಗೆ ಅದು ಸಿಗದೆ ಇದ್ದಾಗ, ಆಗದೆ ಇದ್ದಾಗ ಕೋಪ ಬರೋದು, ಇರಿಟೇಟ್ ಆಗೋದು ಕಾಮನ್ ಅಲ್ವಾ ಜೀವ? ಸ್ವಲ್ಪ ನನ್ನ ಆಂಗಲಿಂದನೂ ಯೋಚನೆ ಮಾಡು. ಈಗ ಯಾಕೆ ಇಷ್ಟೊಂದು ಮಾತು? ನಾನು ನಿನ್ ಬಿಟ್ಟು ಎಲ್ಲಿಗೂ ಹೋಗಿಲ್ವಲ್ಲ, ನಿನ್ ಜೊತೆನೇ ಇದೀನಲ್ಲ. ಹಾ, ಜೊತೆಲೇ ಇದ್ದೀವಿ, ಆದ್ರೆ ಮೊದ್ಲಿನ ತರ ಇರಕ್ಕಾಗ್ತಿಲ್ಲ. ನಾವು ಮದ್ವೆಗೆ ಮುಂಚೆ ಹೇಗಿದ್ವೋ ಹಾಗೆ ಮದ್ವೆ ಆದ್ಮೇಲೆ ಇರಕ್ಕಾಗ್ತಿಲ್ಲ. ಅದೇ ಸೇಮ್ ನೀನು, ಸೇಮ್ ನಾನು, ಆದ್ರೆ ನಮ್ಮಿಬ್ರು ಲೈಫ್ ಮಾತ್ರ ಚೇಂಜ್ ಆಗ್ಬಿಟ್ಟಿದೆ. ಕೆಲವೊಂದ್ಸಲ ನಮ್ಮಿಬ್ರು ಮಧ್ಯೆ ಪ್ರೀತಿನೇ ಇಲ್ವೇನೋ, ಸುಮ್ಮನೆ ಈ ಮದ್ವೆ ಅನ್ನೋ ಕಾಂಪ್ರಮೈಸಿಗೆ ಸಿಕ್ಕಾಕೊಂಡು ಗಂಡ ಹೆಂಡತಿ ತರ ಆಕ್ಟ್ ಮಾಡ್ಕೊಂಡಿದೀವೇನೋ ಅಂತ ಅನ್ಸುತ್ತೆ. ಮಹಿ, ಯಾಕೆ ಹಾಗೆಲ್ಲ ಅನ್ಕೋತೀಯ? ಹಾಗೆಲ್ಲ ಏನೂ ಆಗಲ್ಲ. ನನ್ನ ಪ್ರೀತಿ ಯಾವಾಗ್ಲೂ ಹೀಗೆ ಇರುತ್ತೆ, ಯಾವತ್ತಿದ್ರು. ನಿನಗ್ ನಾನು, ನನಗ್ ನೀನು. ಅಜ್ಜಿ, ಅದಕ್ಕೆ ನೋಡಿದ್ರ, ಈ ಫಿಶ್ ಟ್ಯಾಂಕಿಂದ ಈಚೆ ಬಂದಿರೋ ಫಿಶ್ ತರ ಅಣ್ಣ ಬರೋದನ್ನೇ ಕಾಯ್ತಾ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಅವ್ರ ಬಾಡಿ ಮಾತ್ರ ಇಲ್ಲಿದೆ, ಮೈಂಡ್ ಎಲ್ಲ ಅಣ್ಣನ ಹತ್ರನೇ ಇದೆ. ಸೊ ಈ ರೀಸೆಂಟ್ ಡೆವಲಪ್ಮೆಂಟ್ಸ್ನೆಲ್ಲ ನೋಡ್ತಾ ಇದ್ರೆ ಅಣ್ಣ ಮತ್ತೆ ಅದಕ್ಕೆ ಮಧ್ಯೆ ಏನೋ ಸಮಥಿಂಗ್ ಸ್ಪೆಷಲ್ ನಡೀತಾ ಇದೆ ಅಂತ ನಂಗೆ ಅನಿಸ್ತಾ ಇದೆ. ಐ ಮೀನ್, ಇಷ್ಟು ದಿನ ಗಂಡ ಹೆಂಡತಿ ತರ ಇದ್ದವರು ಈಗ ಸಡನ್ ಆಗಿ ಲವರ್ಸ್ ಆಗ್ಬಿಟ್ಟಿದ್ದಾರೆ. ಸೊ ಈ ರೀಸೆಂಟ್ ಡೆವಲಪ್ಮೆಂಟ್ಸ್ ಎಲ್ಲ ನೋಡಿದ್ರೆ ನಿಮ್ಗೇನ್ ಅನ್ಸುತ್ತೆ? ವಾಟ್ಸ್ ಯುವರ್ ಒಪಿನಿಯನ್? ಅಯ್ಯೋ ಅಜ್ಜಿ, ಈಗ ನಡೀತಾ ಇರೋದನ್ನೆಲ್ಲ ನೋಡಿದ್ರೆ ನಿಮ್ಗೇನ್ ಅನ್ಸುತ್ತೆ ಅಂತ ಕೇಳಿದೆ. ಓ ಹಾಗ, ಇದನ್ನೇ ಅಚ್ಚ ಕನ್ನಡದಲ್ಲಿ ಕೇಳಕ್ಕೆ ಏನಾಗಿದೆ ನಿನಗೆ? ಈ ಸುಡುಗಾಡು ಇಂಗ್ಲೀಷ್ನ ಸುಟ್ಕೊಂಡು ತಿಂದ್ರೂ ನನಗೆ ಅರ್ಥ ಆಗಲ್ಲ ಅಂಥದ್ರಲ್ಲಿ ನನ್ನ ಮುಂದೆ ಟಸ್ಸು ಪುಸ್ಸು ಅಂತ ಇಂಗ್ಲೀಷ್ ಮಾತಾಡಕ್ಕೆ ಬಂದಿದ್ಯಾ? ಸರಿ, ಈಗ ಅದನ್ನ ಬಿಡಿ. ಅಣ್ಣ ಅದಕ್ಕೆ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅದನ್ನ ಹೇಳಿ. ಏನನ್ಸುತ್ತೆ ಅಂದರೆ ಅದು ಹಾಗೆ ಕಣೋ, ನಾನು ನಿಮ್ಮ ತಾತನ ಜೊತೆ. ಅಯ್ಯೋ ಅಜ್ಜಿ, ತಾತ ಅಂತ ಫ್ಲ್ಯಾಶ್ ಬ್ಯಾಕ್ ಹೋಗ್ಬಿಡ್ಬೇಡಿ. ಫ್ಲ್ಯಾಶ್ ಬ್ಯಾಕು ಮುಗಿದೋಯ್ತು. ಈಗ ನಡೀತಾ ಇದೆಯಲ್ಲ ಅದು ಇಂಪಾರ್ಟೆಂಟ್. ಅದ್ರ ಬಗ್ಗೆ ಹೇಳಿ ಅಜ್ಜಿ, ಅದ್ರ ಬಗ್ಗೆ ಕಾಮೆಂಟ್ರಿ ಕೊಡಿ. ಗಂಡ ಹೆಂಡತಿ ಮಧ್ಯದ ಪ್ರೀತಿ ಅಂದರೆ ಹಾಗೆ ಕಣೋ. ಅಷ್ಟೊಂದು ಸ್ಟ್ರಾಂಗ್ ಆಗಿರುತ್ತಾ? ನೀನು ಮದುವೆ ಆಗ್ತಿಯಲ್ಲ, ಆಗ ನಿನಗೆ ಅರ್ಥ ಆಗುತ್ತೆ. ಬಂದ್ರಾ? ಫ್ರೆಶ್ ಅಪ್ ಆಗಿ ಬನ್ನಿ, ನಾನು ಡಿನ್ನರ್ ರೆಡಿ ಮಾಡಿದ್ದೀನಿ. ನೀವು ಮಾಡಿದ್ದೀರಾ? ಗುಂಡು, ಹೂ ಕಣೋ, ನಿನಗೆ ಏನೇನು ಇಷ್ಟನೋ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದಾಳೆ.
ಹೌದಾ? ಬೇಗ ಬನ್ನಿ. ಏನೋ ನಿಂದು ರೋದ್ನೆ ನನ್ನ ಜೀವ ತಿಂತಿಯಲ್ಲೋ. ನನ್ನ 24/7 ಕಾಲ್ ಸೆಂಟರ್ ಅನ್ಕೊಂಡಿದ್ಯಾ? ಗಂಡ ಹೆಂಡತಿ ಮಧ್ಯೆ ನಡೆಯೋ ಸಣ್ಣ ಸಣ್ಣ ವಿಷಯ ನನಗೆ ಫೋನ್ ಮಾಡಿ ಹೇಳೋದಕ್ಕೆ. ಎಷ್ಟು ಹೇಳಿದ್ರು ನಿಂಗೆ ಅರ್ಥ ಆಗಲ್ವಲ್ಲೋ, ಅರ್ಥ ಮಾಡ್ಕೊಳ್ಳೋ ಪ್ರಯತ್ನನೂ ಪಡಲ್ವಲ್ಲೋ ಅವಿವೇಕಿ ಕರ್ಮ ಕಣ. ಬೇಡ ಬೇಡ, ನನ್ನ ಮಗ ಆನಂದಕ್ಕೆ ಮಾತ್ರ ಕಾಲ್ ಮಾಡೋದು ಬೇಡ. ಸಿಕ್ಕಿದ್ದೆ ಚಾನ್ಸು ಅಂತ ಗಂಟೆ ಕೂಯ್ತಾನೆ ಇರ್ತಾನೆ. ಸಾಹಸನೇ ಬೇಡ. ಏನೇ ಇದ್ರೂ ಅದು ನಾನೇ ಹ್ಯಾಂಡಲ್ ಮಾಡ್ತೀನಿ, ಅದೇ ಬೆಸ್ಟ್. ರೀ, ಯಾಕ್ರಿ ಇನ್ನೂ ನಿದ್ದೆ ಮಾಡಿಲ್ಲ? ಬೆಳಿಗ್ಗೆ ಬೇರೆ ತೋಟಕ್ಕೆ ಹೋಗ್ಬೇಕು ಅಂತ ಇದ್ದೀರಾ? ಬನ್ನಿ ಮಲ್ಕೊಳ್ಳಿ. ಇಲ್ಲ, ಅವ್ರು ಬರ್ಲಿ ಬಿಡು, ಆಮೇಲೆ ಮಲ್ಕೋತೀನಿ. ಅಯ್ಯೋ, ಅವ್ರು ಬರ್ತಾರೆ, ನೀವು ಬನ್ನಿಪಾ. ಸರಿ, ನಾನು ನಿಮ್ಮ ಜೊತೆನೆ ಕಾಯ್ತೀನಿ. ಅದು ಬಂದೇ ಆಯ್ತು. ಅಪ್ಪ ಅಮ್ಮ ಯಾಕೆ ಮಲ್ಕೊಂಡಿಲ್ಲ? ನಿಮಗೋಸ್ಕರ ಕಾಯ್ತಾ ಇದ್ವಿ. ಎಲ್ಲೋಗಿದ್ರಿ ಇಷ್ಟೊತ್ತು? ಅಪ್ಪ ಅದು ಮಹಿಮಾ ಲಾಂಗ್ ರೈಡ್ ಹೋಗೋಣ ಅಂತ ಆಸೆ ಪಟ್ಲು, ಅದಕ್ಕೆ ಆಚೆ ಕರ್ಕೊಂಡು ಹೋಗಿದ್ದೆ. ಸರಿ, ಆದ್ರೆ ಮೋಟರ್ ಸೈಕಲ್ ಯಾಕೆ ಹೋದ್ರಿ? ಕಾರ್ ಇತ್ತಲ್ಲ, ಕಾರ್ ತಗೊಂಡು ಹೋಗ್ಬೇಕಾಗಿತ್ತು. ಕಾರಲ್ಲಿ ಹೋದ್ರೆ ಏನ್ ಚೆನ್ನಾಗಿರುತ್ತೆ ಮಾವ, ಬೋರಿಂಗ್ ಆಗಿರುತ್ತೆ. ಅದೇ ಬೈಕಲ್ಲಿ ಹೋದ್ರೆ ಒಂಥರ ಸ್ಪೆಷಲ್ ಆಗಿ ಥ್ರಿಲ್ ಆಗಿರುತ್ತೆ. ಹಾಗಲ್ಲಮ್ಮ, ರಾತ್ರಿ ಹೊತ್ತು ಬೈಕಲ್ಲಿ ಅಷ್ಟು ದೂರ ಹೋಗೋದು ಸೇಫ್ ಅಲ್ಲ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡೋದು? ಏನಾಗಲ್ಲ ಬಿಡಿ ಮಾವ. ಅದಾದಾಗಲೇ ಗೊತ್ತಾಗೋದು. ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು. ಜೀವ, ಇನ್ಯಾವತ್ತೂ ರಾತ್ರಿ ಹೊತ್ತು ಮೋಟರ್ ಸೈಕಲ್ ತಗೊಂಡು ಹೋಗಬೇಡ, ಕಾರಲ್ಲಿ ಹೋಗು. ಆಮೇಲೆ ರಾತ್ರಿ ಹೋದ್ರೆ ಆದಷ್ಟು 10 ಗಂಟೆ ಒಳಗೆ ಬರೋ ಹಾಗೆ ಮಾಡ್ಕೊ. ಇಷ್ಟೊತ್ತೆಲ್ಲ ರಾತ್ರಿ ಹೊರಗಡೆ ಇರೋದು ಸೇಫ್ ಅಲ್ಲ ಕಣೋ. ಅಲ್ಲೋ, ನೀನು ಒಬ್ಬನೇ ಈ ಮಗುನ ಕರ್ಕೊಂಡೋಗಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಮಾಡ್ತೀರಾ? ನಮ್ಮ ಹುಷಾರಲ್ಲಿ ನಾವಿರಬೇಕು. ಇದೇ ಲಾಸ್ಟ್. ಇನ್ಮೇಲೆ ಹೀಗೆ ಮಾಡಬೇಡ, ಅರ್ಥ ಆಯ್ತಾ? ಓಕೆ, ಸಾರಿ ಅಪ್ಪ. ನೋಡಿ, ನಾನು ಹೀಗೆ ಹೇಳಿದೆ ಅಂತ ತಪ್ಪಾಗಿ ತಿಳ್ಕೊಬೇಡಿ. ನಾನು ಹೇಳ್ತಿರೋದು ನಿಮ್ಮ ಒಳ್ಳೇದಕ್ಕೆ, ಎಲ್ಲರೂ ಒಳ್ಳೇದಕ್ಕೆ. ನೀವು ಮಾಡೋ ಎಲ್ಲ ಕೆಲಸಕ್ಕೆ ನಾನು ಅಡ್ಗಾಲು ಹಾಕ್ತೀನಿ, ಅದ್ಯಾಕೆ ಇದ್ಯಾಕೆ ಅಂತ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನೋಡಿ, ಎಲ್ಲರೂ ನಮ್ಮ ಕಣ್ಣು ಮುಂದೆ ಚೆನ್ನಾಗಿರಲಿ ಅಂತ ನಮ್ಮ ಮನಸ್ಸು ಬಯಸುತ್ತೆ. ನೋಡು ಮಹಿಮಾ, ನಿನಗೆ ಇದೆಲ್ಲ ಕಷ್ಟ ಆಗಬಹುದು, ಆದರೆ ನಮಗಿದು ಅನಿವಾರ್ಯ ಕಂದ. ನಿನ್ನನ್ನು ನಿನ್ನ ಮನೆಯಲ್ಲಿ ಭಾಳ ಮುದ್ದಾಗಿ ಬೆಳೆಸಿದ್ದಾರೆ. ನಾಳೆ ನಿನಗೇನಾದರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ನಿಮ್ಮ ಮನೆಯವ್ರಿಗೆ ನಾವೇನು ಉತ್ತರ ಕೊಡೋದು? ಅದಕ್ಕೆ ಇಷ್ಟೊಂದು ಕಾಳಜಿ ವಹಿಸು, ಬೇಜಾರು ಮಾಡ್ಕೋಬೇಡ. ಸರಿ ಮಾವ, ನನ್ಗೆ ಅರ್ಥ ಆಗತ್ತೆ. ನಾನೇನು ಬೇಜಾರು ಮಾಡ್ಕೊಂಡಿಲ್ಲ. ಗುಡ್, ಹೋಗಿ ಮಲ್ಕೊಳ್ಳಿ. ಗುಡ್ ನೈಟ್. ಗುಡ್ ನೈಟ್. ಮಹಿ, ಐ ಆಮ್ ಸಾರಿ. ಅಪ್ಪ ಹೇಳಿದ್ದು. ಇಟ್ಸ್ ಓಕೆ ಜೀವ, ಲಿವ್ ಇಟ್. ಅಲ್ಲ, ನಿನಗೆ ಬೇಜಾರಾಗಿಲ್ವಾ? ಬೇಜಾರು ಯಾಕಾಗುತ್ತೆ? ಅವ್ರು ನಮ್ಮ ಒಳ್ಳೇದಕ್ಕೆ ತಾನೇ ಹೇಳಿದ್ದು. ಅದ್ರಲ್ಲಿ ಬೇಜಾರು ಎಲ್ಲಿಂದ ಬಂತು? ಏನ್ ಹಾಗೆ ನೋಡ್ತಾ ಇದ್ಯಾ? ಅಲ್ಲ, ಇದು ಹೇಳ್ತಿರೋದು ನೀನೇನಾ ಅಂತ. ಇಲ್ಲ, ನನ್ ಗೋಸ್ಟು. ಏನ್ ಜೀವ ನೀನು? ನಾನು ಹೇಗಿದ್ರು ಕಷ್ಟ ನಿನ್ಗೆ. ಎಲ್ಲದಕ್ಕೂ ಕಮೆಂಟ್ ಪಾಸ್ ಮಾಡ್ತೀಯ. ನಿನ್ನನ್ನು ಅರ್ಥ ಮಾಡ್ಕೊಳ್ಳೋದೇ ನನಗೊಂದು ದೊಡ್ಡ ಟಾಸ್ಕ್ ಆಗೋಗಿದೆ. ಸ್ವಲ್ಪ ಟೈಮ್ ಕೊಟ್ರೆ ಶೇರ್ ಮಾರ್ಕೆಟಿನ ಇಂಡೆಕ್ಸ್ ಕೂಡ ಅರ್ಥ ಮಾಡ್ಕೊಂಡ್ಬಿಡ್ಬೋದು. ಆದ್ರೆ ಈ ಹೆಣ್ಮಕ್ಳು ಮನ್ಸಿದೆಯಲ್ಲ, ಅದರಲ್ಲೂ ನಿನ್ನ ಮನ್ಸು ಅರ್ಥ ಮಾಡ್ಕೊಳ್ಳೋದು ಹೈಲಿ ಇಂಪಾಸಿಬಲ್. ಜೀವ, ದಿಸ್ ಇಸ್ ಟೂ ಮಚ್. ಓಕೆ ಓಕೆ, ರಿಲ್ಯಾಕ್ಸ್. ಅಪ್ಪ ಹೇಳಿದಷ್ಟು ಈಸಿಯಾಗಿ ತಗೊಂಡ್ಬಿಟ್ಟಿಯಲ್ಲ, ನನಗೆ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಿಲ್ಲ. ಇದೆಲ್ಲ ಹೆಂಗ್ ಸಾಧ್ಯ ಅಂತೀನಿ. ಕಾಲ್ ಎಳ್ದಿದ್ ಸಾಕು, ಇಲ್ಲಾಂದ್ರೆ ನಿಜವಾಗ್ಲೂ ಕೋಪ ಮಾಡ್ಕೊಂಡ್ಬಿಡ್ತೀನಿ. ಅದೆಲ್ಲ ಬೇಕಾ ನಿನ್ಗೆ? ಅಪ್ಪ, ಆರಿಸ್ತೊಳಕ್ ನಾನು ಚಾನ್ಸೇ ಇಲ್ಲ. ಕಾಲ್ ಎಳೆಯೋ ಪ್ರೋಗ್ರಾಮಿಗೆ ಫುಲ್ ಸ್ಟಾಪ್. ಅದೇನು ಹೇಳ್ತಿದ್ದಿಲ್ಲ, ಪ್ಲೀಸ್ ಕ್ಯಾರಿ ಆನ್. ಆಕ್ಚುಲಿ ಮಾವ ಹೇಳಿದ್ ಕರೆಕ್ಟ್ ಆಗೇ ಇದೆ. ನಾವೆಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಜನಗಳಿರೋ ಜಾಗಕ್ಕೆ ಹೋಗ್ಬೇಕು, ಇಲ್ಲಾಂದ್ರೆ ಅದು ಸೇಫ್ ಅಲ್ಲ. ಓಕೆ ಜೀವ.
ನೀವ್ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದೀರಿ? ಮಲ್ಗಕ್ಕೆ. ನಾನು ಇದ್ರ ಬಗ್ಗೆ ಕೇಳಲಿಲ್ಲ. ಬೆಳಗ್ಗೆಯಿಂದ ನನಗೆಲ್ಲ ಬಹಳ ವಿಚಿತ್ರ ಅಂತ ಅನ್ನಿಸ್ತಾ ಇದೆ. ನೀವು ನನಗೆ ಟವಲ್ ಕೊಡೋದ್ರಿಂದ ಹಿಡಿದು ನನಗೋಸ್ಕರ ಡ್ರೆಸ್ನ ಸೆಲೆಕ್ಟ್ ಮಾಡಿದ್ದು, ಊಟ ತಿಂಡಿ ಎಲ್ಲವೂ ಮದುವೆ ಆದಾಗಿಂದ ಐ ಥಿಂಕ್ ಫಸ್ಟ್ ಟೈಮ್ ಈ ಥರ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಕನ್ಫ್ಯೂಷನ್ ಆಗ್ತಾ ಇತ್ತು. ಕನ್ಫ್ಯೂಷನ್? ಸರಿ, ನಿಮ್ಗೆ ಅಡ್ವೈಸ್ ಕೊಡೋಕ್ಕೆ ಎಕ್ಸ್ಪರ್ಟ್ ಇದ್ದಾರಲ್ಲ ಆನಂದ್ ಅವರು, ಅವ್ರಿಗೆ ಕಾಲ್ ಮಾಡಿ ಕೇಳಿ. ಅವ್ರು ನಿಮ್ಮ ಕನ್ಫ್ಯೂಷನ್ ಎಲ್ಲ ಕ್ಲಿಯರ್ ಮಾಡ್ತಾರೆ. ಬೆಳಗ್ಗೆ ಅವನಿಗೆ ಫೋನ್ ಮಾಡಿ ಮಾಡಿ ತಲೆ ತಿಂದಿದ್ದಾಯ್ತು. ಓ, ಆಗಲೇ ಮಾಡಿದ್ರಾ? ಅವ್ರೇನೋ ಹೇಳಿರ್ತಾರಲ್ಲ. ಹೇಳ್ದ? ಏನು ಹೇಳಿದ್ರು? ಬೆಳಗ್ಗೆಯಿಂದ ಈ ಥರ ಎಲ್ಲ ನಡೀತಾ ಇದೆ ಅಂತ ಹೇಳಿದ್ದಕ್ಕೆ ಅವನು ಮಾಡೋ ಹೆಂಡತಿ ಆದವಳು ಗಂಡನ ಬಗ್ಗೆ ಕೇರ್ ತಗೊಳ್ಳೋದೆ ಹೀಗೆ, ಹೆಂಡತಿ ಪ್ರೀತಿ ತೋರಿಸೋದೆ, ಐ ಮೀನ್ ಕನ್ಸನ್ ತೋರಿಸೋದೆ ಹೀಗೆ ಅಂತ ಹೇಳ್ದ. ಬಟ್ ಅವನಿಗೇನು ಗೊತ್ತು ನಮ್ಮಿಬ್ಬರ ನಡುವೆ ಆ ಥರದ್ದೆಲ್ಲ ಏನೂ ಇಲ್ಲ ಅಂತ. ಪಾಪ ಅವನೇನೋ ನಮ್ಮಿಬ್ಬರ ನಡುವೆ ಈ ಥರದ್ದೆಲ್ಲ ಏನೋ ಇದೆ ಅಂದ್ಕೊಂಡು ಹೇಳಿದಾನಷ್ಟೇ. ನೀವು ನನ್ನ ಬಗ್ಗೆ ಆ ಥರದ ಅಭಿಪ್ರಾಯ ಇಟ್ಕೊಂಡು ಹೀಗೆಲ್ಲ ಮಾಡಿದ್ರಿ ಅಂತ ನನಗಂತೂ ಅನಿಸಲ್ಲ. ಆ ಥರ ಇರೋದಕ್ಕೂ ಸಾಧ್ಯ ಇಲ್ಲ ಅಲ್ವಾ? ಗುಡ್ ನೈಟ್. ಯಾಕೆ ಸಾಧ್ಯ ಇಲ್ಲ? ಏನೂ ಇಲ್ಲದೆ ನಾನು ಯಾಕೆ ಇದನ್ನೆಲ್ಲ ಮಾಡ್ತೀನಿ? ಇದನ್ನೆಲ್ಲ ನಿಮ್ಗೆ ಹೇಗೆ ಅರ್ಥ ಮಾಡಿಸೋದಂತಾನೆ ನನಗೆ ಅರ್ಥ ಆಗ್ತಿಲ್ಲ. ಈ ಭೂಮಿಕಾ ಮೊದಲಿದ್ದ ಭೂಮಿಕಾ ಅಲ್ಲ, ನಿಧಾನಕ್ಕೆ ಕರಗ್ತಿದ್ದಾಳೆ, ನಿಮ್ಮ ಕಡೆ ವಾಲ್ತಿದ್ದಾಳೆ. ಏನಪ್ಪ ಆಪ್ತ ಮಿತ್ರ, ಬೆಳಗ್ಗೆನೆ ಗೆಳೆಯನ್ ಹುಡ್ಕೊಂಡು ಬಂದ್ಬಿಟ್ಟಿದ್ಯಾ? ಏನ್ ಸಮಾಚಾರ? ಸಮಾಚಾರ ಏನಿರುತ್ತಜ್ಜಿ, ದಿನ ಅದೇ ಆಫೀಸು, ಅದೇ ಕೆಲಸ, ಅದೇ ಮನೆ, ಅದೇ ಹೆಂಡತಿ, ಇಬ್ರೇ ಮಕ್ಕಳು. ಅದು ಸಂಡೇ ಅಲ್ವಾ ಅಜ್ಜಿ, ಅದಕ್ಕೆ ಸುಮ್ಮನೆ ಬಂದೆ. ಓಹೋ, ಓತ್ಲಾ ಹೊಡ್ಯಕ್ ಬಂದ್ಯಾ? ಓತ್ಲಾನ ಅಜ್ಜಿ? ಈ ಓತ್ಲಾ ಅಂದ್ರೇನು? ನೀನು ಕೆಲಸ ಕಾರ್ಯ ಏನು ಇಲ್ಲದೆ ಉಂಡಾಡಿ ಗುಂಡನ್ ಥರ ತಿರುಗ್ತಾ ಇರ್ತೀಯಲ್ಲ, ಅದೇ. ಪಾರ್ಥ, ಇದು ನಿನಗೆ ಬೇಕಾಗಿತ್ತ? ಕೋಲ್ ಕೊಟ್ಟು ಹೊಡ್ಸ್ಕೊಳ್ದು ಅಂದ್ರೆ ಇದ ನೋಡು. ಅದರಲ್ಲೂ ಅಜ್ಜಿ ಹತ್ರ ಸಿಕ್ಕಾಕೊಂಡಿದ್ಯಾ, ನಿನ್ನ ಕತೆ ಮುಗೀತು. ಯಾರಪ್ಪ ಎಲ್ಲ ಬಹಳ ಖುಷಿಯಾಗಿ ನಗ್ತಾ ಇದ್ದೀರಾ? ಏನಿಲ್ಲ ಬಿಗ್ ಬ್ರೋ, ಜಸ್ಟ್ ಕ್ಯಾಶುವಲ್ ಆಗಿ ಮಾತಾಡ್ತಾ ಇದೀವಿ ಅಷ್ಟೇ. ಬಾಮ ಕೂತ್ಕೋ. ಗೆಳೆಯ, ಅಡ್ವಾನ್ಸ್ ಬುಕ್ಕಿಂಗ್ ಥರ ಈಗಲೇ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳೋ. ಇವತ್ತು ಎಕ್ಸ್ಕ್ಲೂಸಿವ್ ಆಗಿ ನಿನ್ನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅರ್ಲಿ ಮಾರ್ನಿಂಗು ತಿಂಡಿ ತಿಂದ ಬಂದಿದ್ದೀನಪ್ಪ, ಗೊತ್ತಾಯ್ತಾ? ಎಲ್ಲ ಸುಳ್ಳು. ನಾನು ಬಂದಿರೋದೇ ಬೇರೆ ವಿಷಯಕ್ಕೆ ಗೆಳೆಯ. ಅದಕ್ಕೆ ಯಾಕೆ ಆ ಥರ ನಡ್ಕೋತಾ ಇದ್ದಾರೆ, ನಿಮ್ಮಿಬ್ಬರ ಮಧ್ಯೆ ಏನಾಗ್ತಾ ಇದೆ ಅಂತ ಕಂಡು ಹಿಡಿಯೋದಕ್ಕೆ. ಏನೋ ಒಳಗಡೆ ಮಾತಾಡ್ಕೋತಾ ಇದೆಯಾ? ಏನಿಲ್ಲಪ್ಪ, ಎಂಥದ್ದೇನಿಲ್ಲ. ಇವನು ನನಗಿಂತ ದೊಡ್ಡ ಜೇಮ್ಸ್ ಬಾಂಡ್. ಯಾವುದಕ್ಕೂ ಸ್ವಲ್ಪ ಹುಷಾರಾಗಿರ್ಬೇಕು. ಸಿಕ್ಕ ಬೀಳ್ದಿರೋ ಥರ ಸೀಕ್ರೆಟ್ ಆಗಿ ಮಾಹಿತಿನ ಕಲೆ ಹಾಕ್ಬೇಕು. ಏನದು? ಏನ ನೀನು ಏನಿಲ್ಲ ಅಂತ ಹೇಳ್ತಾ ಇಲ್ವಾ? ಯಾಕೋ ಮತ್ ಅದೇ ಕೇಳ್ತಾ ಇದ್ಯಾ? ನನ್ನ ಕಣ್ಣಿಗೆ ಹೆಂಗೋ ಕಾಣಿಸ್ತಾ ಇದ್ದೀನಿ? ಮನುಷ್ಯನ ಥರ ಅಂತೂ ಕಾಣಿಸೋದೇ ಇಲ್ಲ.
ಬ್ರೋ ನನ್ನ ನೋಡಿ ನಗಾಡಿದ್ರಲ್ವಾ, ಅದಕ್ಕೆ ಹೇಳೋದು ಕರ್ಮ ರಿಟರ್ನ್ಸ್ ಅಂತ. ಆಯ್ತಪ್ಪ, ಸಾರಿ. ಮತ್ತೆ ಬ್ರೋ, ಇವತ್ತು ಸಂಡೇ ಸ್ಪೆಷಲ್ ಅಂತ ಗೇಮ್ ಆಡೋಣವಾ? ಗೇಮಾ? ಏನು ಗೇಮು? ಕಾರ್ಡ್ಸ್ ಆಡೋಣ. ಸಿಂಪಲ್ ಅಂಡ್ ಸೂಪರ್ ಗೇಮು. ಸುಸ್ತು ಆಗಲ್ಲ, ಬೋರು ಆಗಲ್ಲ. ಒಳ್ಳೆ ಗೇಮ್ ಗೆಳೆಯಾ. ಕಾರ್ಡ್ಸ್ ಗೇಮಾ? ಪಾಪ ಭೂಮಿಕಾ ಅವ್ರಿಗೆ ಅದೆಲ್ಲ ಇಷ್ಟ ಆಗಲ್ಲ ಕಣೋ. ಅವ್ರು ಸಪ್ರೇಟ್ ಆಗಿಬಿಡ್ತಾರೆ, ಅವ್ರು ಬೋರ್ ಹೊಡೆಯಲ್ವಾ? ಇಲ್ಲ, ನನಗೆ ಅಭ್ಯಂತರ ಇಲ್ಲ, ನಾನು ಆಡ್ತೀನಿ. ನಾನು ಆಡ್ಲಾ ಅಜ್ಜಿ? ಅದಕ್ಕೇನಮ್ಮ, ಆಡು. ಕೇಳ್ದಾನ ಗೆಳೆಯಾ, ಹತ್ತಿಗೇನು ಆಡ್ತಾರಂತೆ. ಇನ್ಯಾಕೆ ತಡ, ಶುರು ಹಚ್ಕೊಳ್ಳೋಣ. ನಿಜವಾಗ್ಲೂ ಆಡ್ತೀರೇನ್ರಿ ನೀವು? ಕಾರ್ಡ್ಸ್ ಆಡೋಕ್ಕೆಲ್ಲ ಬರುತ್ತಾ ನಿಮಗೆ? ಹಾ, ಇದ್ರಲ್ಲಿ ಏನಿದೆ, ಟೈಮ್ ಪಾಸ್ಗೆ ನಾವು ನಮ್ಮ ಮನೇಲಿ ಆಡ್ತಿದ್ವಿ. ಐ ಮೀನ್ ಲೈಫಲ್ಲಿ ಇಷ್ಟು ಫನ್ ಇಲ್ಲದೆ ಇದ್ರೆ ಹೆಂಗೆ?